ಇಂದು ನಾವು ಪವಿತ್ರ ಗುರುವಾರವನ್ನು ಆಚರಿಸ್ತೇವೆ. ಈ ಪವಿತ್ರ ಗುರುವಾರ ವಿಶೇಷವಾಗಿ 3 ವಿಷಯಗಳನ್ನು ಆಧರಿಸಿ ನಮಗೆ ಸಂದೇಶವನ್ನು ನೀಡ್ತಾ ಇದೆ. ಮೊದಲನೆಯದಾಗಿ ಯೇಸು ಕ್ರಿಸ್ತರು ಪ್ರೀತಿಯ ಕಟ್ಟಳೆಯನ್ನು ತನ್ನ ಶಿಷ್ಯರಿಗೆ ನೀಡಿದರು. ಎರಡನೆಯದಾಗಿ ಪಾದಗಳನ್ನು ತೊಳೆದವರ ಮೂಲಕ ನಾವೆಲ್ಲರೂ ಸೇವೆಯ ಜೀವನವನ್ನು ಜೀವಿಸುವಂತೆ ನಮಗೆ ಕರೆ ನೀಡಿದ್ದಾರೆ. ಮೂರನೆಯದಾಗಿ ಯಾಜಕತ್ವವನ್ನು ಸ್ಥಾಪಿಸಿದಂಥ ದಿನ ಇದಾಗಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಇದು ಒಂದು ವಿಶೇಷವಾದ ಆಚರಣೆ. ಎಲ್ಲ ಗುರುಗಳಿಗೂ ಎಲ್ಲ ಯಾಜಕರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ನಾವು ಬೇರೆಯವರಿಗೆ ಸೇವೆ ಮಾಡುತ್ತಾ ಸೇವೆಯ ಮನೋಭಾವವನ್ನು ಬೆಳೆಸಿಕೊಂಡು ಇತರರಿಗೆ ಸೇವೆ ಯೇಸು ಕ್ರಿಸ್ತರು ಮಾಡಿದಂತೆ ನಾವು ಕೂಡ ಸೇವೆ ಮಾಡಲು ವಿಶೇಷವಾಗಿ ಕರೆ ಹೊಂದಿದ್ದೇವೆ. ಅದನ್ನು ನಿರ್ವಹಿಸಲು ಕೂಡ ವಿಶೇಷವಾಗಿ ದಿನ ಪ್ರಾರ್ಥಿಸೋಣ.